ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಿದೆ ಅಂತ ಹೇಳಿದ್ರೆ ತುಂಬಾ ಜನ ನಾವು ಸೋಷಿಯಲ್ ಮೀಡಿಯಾ ಅದು ಇದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀವಿ. ನಮಗೆ ಯಾವ್ದ್ರಿಂದನೂ ಅರ್ನಿಂಗ್ಸ್ ಆಗ್ತಾ ಇಲ್ಲ, ನಮಗೆ ಹಣ ಮಾಡೋಕ್ಕೇನೆ ಆಗ್ತಾ ಇಲ್ಲ. ಬಟ್ ಬೇರೆಯವರೆಲ್ಲ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನರಿಗೆ ಡೌಟ್ ಇರುತ್ತೆ. ಸೊ ಅಂಥವ್ರು ತಪ್ಪದಲ್ಲಿ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮಲ್ಲೇ ತಪ್ಪನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಬೇರೆಯವ್ರದ್ದು ತಪ್ಪನ್ನ ಕಂಡುಹಿಡಿಯಕ್ ಹೋಗ್ತೀವಿ. ಫಸ್ಟ್ ನಮ್ಮ ತಪ್ಪನ್ನ ಸರಿ ಮಾಡ್ಕೊಂಡಾಗ ನಮ್ಮ ಒಂದು ಎಬಿಲಿಟಿ ಏನು ಅನ್ನೋದು ನಮಗೆ ಗೊತ್ತಾಗ್ಬೇಕು. ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಾದಾಗ ನಮಗೆ ನೂರಾರು ಮೂಲಗಳು ಕಾಣುತ್ತೆ. ಇವಾಗ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದಾರಿ ಇದ್ದು ಕಾಣದೇ ಇರೋ ತರ ನಾವ್ ಇರ್ತೀವಲ್ವಾ. ಸೊ ಅವಾಗ ನಮ್ಮ ಮುಂದೆ ನಮಗೆ ಸಾವಿರಾರು ದಾರಿಗಳು ಕಾಣಿಸ್ತಾ ಹೋಗುತ್ತೆ. ಸೊ ಅದೆಲ್ಲ ದಾರಿಗಳನ್ನ ನೀವು ಕಂಡುಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಯಾವ್ದೋ ಒಂದು ವಿಡಿಯೋನ ಹಾಕ್ತಿವಿ, ಯಾವ್ದೋ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ತೀವಿ, ಅಥವಾ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾಗೆ ಹೋಗ್ತೀವಿ, ಅಥವಾ ಏನೋ ಒಂದು ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಷ್ಟರಲ್ಲಿ ಯಾವ್ದೋ ಒಂದನ್ನ ನಾವು ಮಾಡ್ತೀವಿ. ನಾವು ಮೇನ್ ಮಾಡ್ತಕ್ಕಂಥ ಬಿಸ್ನೆಸ್ ಏನ್ ಗೊತ್ತಾ, ನಾನ್ ಯಾರು, ನನ್ನ ಕೆಲಸ ಏನು, ನಾನು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಸೊ ನನ್ನ ಗುರಿ ಏನು, ನಾವ್ ಇಷ್ಟನ್ನ ಫಸ್ಟ್ ಕಂಡ್ಕೋಬೇಕು. ನಾವೇನ್ ಮಾಡ್ತೀವಿ ಅದನ್ನ ಬಿಡ್ತೀವಿ, ಬೇರೆಯವ್ರನ್ನ ನೋಡ್ತೀವಿ, ಬೇರೆಯವ್ರಿಗೆ ಕಾಂಪಿಟೇಷನ್ ಮಾಡಕ್ ಹೋಗ್ತೀವಿ. ಬೇರೆಯವ್ರು ಏನೋ ಅದ್ ಮಾಡ್ತಾ ಇದಾರೆ ಇದ್ ಮಾಡ್ತಾ ಇದಾರೆ, ಸೊ ನಾವು ಅದ್ ಮಾಡ್ಬೇಕು ಅಂತ ಟ್ರೈ ಮಾಡಕ್ ಹೋಗ್ತೀವಿ. ಅಲ್ಲಿ ಏನಾಗುತ್ತೆ, ನನ್ನನ್ನ ನಾನು ಮರ್ತ್ ಬಿಡ್ತೀನಿ. ನನ್ನ ಕಾನ್ಸಂಟ್ರೇಷನ್ ಅವಾಗ ಏನಾಗುತ್ತೆ, ಬೇರೆಯವ್ರ ಮೇಲೆ ಹೋಗುತ್ತೆ. ಸೊ ನನ್ನ ಗುರಿ ಏನು, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಸಾರಿ ಅಂಗಡಿಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಆ ಕಡೆ ಈ ಕಡೆ ನೋಡಿ ಡಿಸ್ಟರ್ಬೆನ್ಸ್ ಅನಿಸ್ಬೋದು, ಅದ್ರ ಬಗ್ಗೆ ಗಮನ ಕೊಡ್ಬೇಡಿ. ಮೇನ್ ಟಾಪಿಕ್ ಏನಿದೆ ಅದನ್ನಷ್ಟೇ ನೋಡಿ. ಸೊ ನನ್ನ ಗುರಿ ಏನು, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಸೊ ನನ್ನ ಇದರಿಂದ ಏನನ್ನ ಅಚೀವ್ಮೆಂಟ್ ಮಾಡ್ಬೇಕಂತ ಇದ್ದೀನಿ, ಇಷ್ಟನ್ನ ನಾವು ಮೈಂಡ್ ಫಿಕ್ಸ್ ಆಗ್ಬೇಕು. ನಾವು ಅಷ್ಟು ಮೈಂಡ್ ಫಿಕ್ಸ್ ಆಗೋದೇನೆ ಇಲ್ಲ, ಅದು ನಮ್ಮ ಕ್ಯಾಟಗರಿಲೇ ಇಲ್ಲ ಅಂತ ನಾವು ಬರ್ದಿಟ್ಕೊಂಡ್ಬಿಟ್ಟಿದೀವಿ. ಸೊ ನಾವೇನ್ ಮಾಡ್ತೀವಿ, ಬೇರೆಯವ್ರದನ್ನ ನೋಡ್ತೀವಿ. ಸೊ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಅವ್ರ ಹಂಗೆ ಮಾಡ್ಬೋದಲ್ಲ, ನಾನು ಇವ್ರ ಹಂಗೆ ಮಾಡ್ಬೋದಲ್ಲ. ಇಲ್ಲ, ಅದಲ್ಲ. ನಾನು ಇವತ್ತು ಏನ್ ಕೆಲಸ ಮಾಡಿದ್ದೀನಿ ಅದನ್ನ ನಾಳೆ ಇದಕ್ಕಿಂತ ಬೆಟರ್ ಆಗಿ ನಾನು ಏನ್ ಮಾಡ್ಬೋದು, ನಾನ್ ಮಾಡ್ತಾ ಇರೋ ಕೆಲ್ಸನೇ ಇನ್ನ ಸ್ವಲ್ಪ ಬೆಟರ್ ಆಗಿ ನಾನು ಏನ್ ಮಾಡ್ಬೋದು. ಯಾವ್ದು ಒಂದಿನಕ್ಕೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಯಾರನ್ನ ಇವತ್ತು ಹುಟ್ಟಿದ ಮಗು ನಾಳೆಗೆನೆ ಹೆಸರು ಮಾಡಿದ್ದು ಇತಿಹಾಸದಲ್ಲೇನೆ ಇಲ್ಲ. ತುಂಬಾ ಪರಿಶ್ರಮ ಇರುತ್ತೆ. ನಾವೇನ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಫೇಮಸ್ ಆಗಿರೋರು ನೋಡ್ತೀವಲ್ವಾ, ಅವ್ರ ಹಿಂದೆ ಇರೋ ಕಷ್ಟನೇ ಗೊತ್ತಿರುತ್ತೆ. ಇಲ್ಲಿ ರಿಯಾಲಿಟಿನೇ ಬೇರೆ, ರೀಲ್ಸೇ ಬೇರೆ, ರಿಯಾಲಿಟಿನೇ ಬೇರೆ. ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದ ನಾನೇ ಹಿಂಗ್ ಬಂದ್ ಮಾತಾಡೋದು ತುಂಬಾನೇ ಈಸಿ. ಬಟ್ ನನ್ನ ಹಿಂದೆ ಏನಿದೆ, ನನ್ನ ಸ್ಟ್ರಗಲ್ ಏನಿದೆ, ನನ್ನ ಎಫರ್ಟ್ಸ್ ಏನಿದೆ, ಇದು ಯಾರಿಗೂನು ಗೊತ್ತಿರೋದಿಲ್ಲ. ಬೇರೆಯವ್ರಿಗೆ ಕಮೆಂಟ್ ಮಾಡೋದು ತುಂಬಾ ಈಸಿ. ನಾವು ಈಸಿಯಾಗಿ ತುಂಬಾ ಬೇಗ ಇನ್ನೊಬ್ರಿಗೆ ಕಮೆಂಟ್ ಅನ್ನ ಮಾಡ್ಬಿಡ್ತೀವಿ. ಬಟ್ ಅದೇ ನಮ್ಮಲ್ಲಾದಾಗ ನಮ್ಗೆ ಅಕ್ಸೆಪ್ಟೆನ್ಸ್ ಅನ್ನೋದು ಇರೋದಿಲ್ಲ. ನಮಗೆ ಅಕ್ಸೆಪ್ಟ್ ಮಾಡೋ ಗುಣ ತುಂಬಾನೇ ಕಡಿಮೆ ಇದೆ ಮನುಷ್ಯರಲ್ಲಿ. ಮೇನ್ ನಾವು ಅಕ್ಸೆಪ್ಟ್ ಮಾಡೋದನ್ನ ಕಲ್ತ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಕೃತಜ್ಞತಾ ಮನೋಭಾವ ಇಟ್ಕೋಬೇಕು. ನಾವಿವತ್ತು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಿದೀವಿ ಅಂತ ಹೇಳಿದ್ರೆ ಸೂರ್ಯದೇವಿಗೆ ಕೃತಜ್ಞತೆ ತಿಳಿಸ್ಬೇಕು. ನಾನಿವತ್ತು ನನ್ನ ಒಂದು ನಿದ್ದೆ ಮಾಡ್ತೀವಲ್ವಾ ನಾವು, ಆ ಒಂದು ನಿದ್ದೆ ನಮ್ಮ ಒಂದು ಮರುದಿನದ ಒಂದು ಹೊಸ ಹುಟ್ಟು ಅಂತ ಕರೀತಾರೆ. ಸೊ ನಾನು ಇವತ್ತು ಬದುಕಿದೀನಿ ಸೂರ್ಯದೇವ, ನಿನಗೊಂದು ಕೃತಜ್ಞತೆ ಅಂತ ಸಲ್ಲಿಸ್ಬೇಕಂತೆ. ಇದೆಲ್ಲ ನೀವು ಮಾಡ್ತೀರಂದ್ರೆ ಇದನ್ನ ಮಾಡ್ತಾ ಇರೋದಿಕ್ಕೇನೆ ನಾನು ಇವತ್ತು ಈ ಒಂದು ಲೆವೆಲ್ಗೆ ಅಚೀವ್ಮೆಂಟ್ ಆಗಿರೋದು. ಮ್ಯಾನಿಫೆಸ್ಟೇಷನ್ ಅದು ಇದು ಸುಮಾರಷ್ಟು ಜನರಿಗೆ ನೀವೇನ್ ದುಡ್ಡು ಕೊಟ್ಟೆಲ್ಲ ಕಲಿತೀರಲ್ಲ, ಸೊ ಅವರೆಲ್ಲರೂ ಇದನ್ನೇ ಹೇಳ್ಕೊಡ್ತಾರೆ ನಿಮಗೆ. ಫಸ್ಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನ್ ಯಾರು, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ನನ್ನ ಅಚೀವ್ಮೆಂಟ್ಸ್ ಏನು. ಸೊ ಏನೋ ಒಂದ್ ಕೆಲಸ ಆದ್ರೆ ಒಂದು ಕೃತಜ್ಞತಾ ಮನೋಭಾವ, ಹಾಗೆ ಥ್ಯಾಂಕ್ ಯು ಅಂತ ಹೇಳೋದು. ಯಾರಿಂದನಾದ್ರೂ ನಮ್ಗೆ ಏನಾದ್ರು ಇದೆ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಲ್ವಾ, ಸೊ ಅದನ್ನ ನಾವು ಸಮರ್ಪಣೆ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ನಮ್ಗೆ ಯಶಸ್ಸಿನ ಹಾದಿ ನಮ್ ಮುಂದೆ ಸಾವಿರಾರು ದಾರಿಗಳು ಕಾಣುತ್ತೆ, ಮೀನ್ಸ್ ಓಪನ್ ಆಗುತ್ತೆ. ನಾವೇನ್ ಮಾಡ್ತೀವಿ ಅದನ್ನ ಯಾರನ್ನು ಮಾಡೋದಿಲ್ಲ ರೀ. ಬಿಟ್ಟು ಬಿಡಿ, ಇನ್ನೊಬ್ರು ಚಿಂತೆ ಪರರ ಚಿಂತೆ ನಮಗೇಕೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಯಾರನ್ನು ನಾವು ಮೆಚ್ಚಿಸ್ಲಿಕ್ಕೆ, ಯಾರನ್ನು ನಾವು ಇದ್ ಮಾಡ್ಲಿಕ್ಕೆ ಇಲ್ಲೇನು ಮಾಡ್ತಾ ಇಲ್ಲ. ಅದು ಒಂದ್ ಪಾಯಿಂಟ್. ಅದೇ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ದುಡ್ಡನ್ನ ನಾವ್ ಎಷ್ಟು ಗೌರವ ಕೊಡ್ತೀವಿ, ದುಡ್ಡಿಗೆ ನಾವ್ ಎಷ್ಟು ಕೃತಜ್ಞತಾ ಮನೋಭಾವವನ್ನ ಇಟ್ಕೊಂತೀವಿ, ನಮ್ಮ ಹತ್ರ ಹಣ ಅಷ್ಟು ಹೆಚ್ಚಾಗಿ ನಿಲ್ಲುತ್ತೆ. ಇದು ನನ್ನ ಒಂದು ಓನ್ ಸೆಲ್ಫ್ ಒಪಿನಿಯನ್ ಅಂತಾನೆ ಹೇಳ್ಬೋದು. ನಾವ್ ಯಾವತ್ತು ದುಡ್ಡಿಗೆ ನೆಗ್ಲೆಕ್ಟ್ ಮಾಡ್ತೀವಿ, ಯಾವತ್ತು ದುಡ್ಡನ್ನ ನಾವು ತಿರಸ್ಕಾರ ಮಾಡ್ತೀವಲ್ವಾ, ಆವತ್ತಿಂದ ಲಕ್ಷ್ಮಿ ನಮ್ಮ ಹತ್ರ ಯಾವ ಕಾರಣಕ್ಕೂ ಬರೋದಿಲ್ಲ. ನಮ್ಮ ಮುಂದೆ ಸಾವಿರಾರು ದಾರಿಗಳಿದ್ರೆ ಆ ದಾರಿಗಳೆಲ್ಲ ಮುಚ್ಚೋಗಿರೋ ತರ ನಮ್ಗೆ ಕಾಣುತ್ತೆ. ಸೊ ಹಾಗಾಗಿ ಯಾವ್ದಕ್ಕೆ ಆಗ್ಲಿ, 1 ರೂಪಾಯಿಗಾಗ್ಲಿ ನಾವು ಅದನ್ನ ಕಣ್ಣಿಗೊತ್ತಿ ನಮಸ್ಕಾರ ಮಾಡಿನೇ ತಗೋಬೇಕು. ನಾವು ಯಾರೋ ಒಂದು ಬಿಸ್ನೆಸ್ ಏನೋ ಮಾಡ್ತಾ ಇರ್ತಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ, ತುಂಬಾ ಜನ ನೋಡಿರ್ತಾರೆ. ನಿಮ್ಮ ಒಂದು ಭಾಷೆನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನನಗೆ ಮೊದಲನೇ ಆರ್ಡರ್ ಬಂತು, ತುಂಬಾ ಚಿಕ್ಕ ಆರ್ಡರ್ ಆದ್ರೂ ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾರೆ. ಅದು ಗ್ರಾಟಿಟ್ಯೂಡ್ ಅಂತ ಕರಿತೀವಿ. ಅಂದ್ರೆ ಒಂದು ಕೃತಜ್ಞತೆ ಇರ್ಬೇಕು. ನಮ್ಮ ಒಂದು ದಾರಿಗೆ ಅದು ಸುಗಮ, ಮುಂದಿನ ಒಂದು ಏನಂತ ಹೇಳಿದ್ರೆ ಕೆಲ್ಸಕ್ಕೆ ಅದು ತುಂಬಾ ಸುಗಮವಾಗಿ ಮಾಡ್ಕೊಡುತ್ತೆ.
ನಾವು ಇನ್ನೊಂದ್ ವಿಚಾರ ಹೇಳ್ಬೇಕಂತ ಹೇಳಿದ್ರೆ ನಾವು ದೇವ್ರ ಮುಂದೆ ನಿಂತ್ಕೊಂಡು ನನ್ನಿಂದೇನು ದೇವ್ರಿದ್ದಾರೆ. ದೇವ್ರ ಮುಂದೆ ನಾವು ನಿಂತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಬೇಡ್ಕೊಂತೀವಿ. ದೇವ್ರೇ ಒಳ್ಳೇದ್ ಮಾಡಪ್ಪ ಅಂತ. ದೇವ್ರು ನೋಡಲ್ಲ. ಅದು ದೇವ್ರು ಎಲ್ಲೋ ನಮ್ಮ ಮಾತನ್ನ ಕೇಳಿಸ್ಕೊಂತಾನೆ ಅಂತ ತಿಳ್ಕೊಳೋ ನಾವು, ಅದೇ ರೀತಿಯಾಗಿ ನಾವು ಬೇರೆಯವ್ರನ್ನ ಕೆಟ್ಟದ್ದನ್ನ ಬಯಸ್ಬೇಕಾದ್ರೆ ಅವಾಗ ದೇವ್ರು ನೋಡ್ತಾರೆ ಅಂತ ನಾವು ಯೋಚನೆ ಮಾಡಲ್ಲ. ಇದು ಮನುಷ್ಯನ ಗುಣ ಆಗಿದೆ. ಹಾಗಾಗಿ ಯಾರಿಗೂನು ಕಂಪೇರ್ ಮಾಡ್ಬೇಡಿ. ಬಿಕಾಸ್ ಅವ್ರ ಲೈಫೇ ಡಿಫ್ರೆಂಟ್, ನಮ್ ಲೈಫೇ ಡಿಫ್ರೆಂಟ್ ಅಲ್ವಾ? ನಾವ್ ಅವ್ರ ಮನೇಲಿಲ್ಲ, ಅವ್ರು ನಮ್ ಮನೇಲಿಲ್ಲ. ನನ್ನ ಮನೇಲಿ ಏನಿದ್ದಾರೆ, ನಾನ್ ಏನಿದ್ದೀನಿ, ಇದನ್ನ ನಾನ್ ನಡ್ಸ್ಕೊಂಡ್ ಹೋಗ್ಬೇಕು. ಇದನ್ನ ನಾನ್ ಯೋಚನೆ ಮಾಡ್ಬೇಕು. ಇಲ್ಲಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನ್ ಭೂಮಿಗ್ ಬಂದಿಲ್ಲ. ನನ್ನ ಮನೆಯವರನ್ನ, ನನ್ನ ಸೆಲ್ಫ್ ಕಾನ್ಫಿಡೆನ್ಸ್‌ನ ನನ್ನನ್ನ ನಾನ್ ಪ್ರೀತಿ ಮಾಡ್ಲಿಕ್ಕೆ ಭೂಮಿಗ್ ಬಂದಿದ್ದೀನಿ. ಇಲ್ಲಿ ಯಾರೋ ಪರರನ್ನ ಮೆಚ್ಚಿಸ್ಬಿಟ್ಟು ನಾನು ಅವರಿಂದ ಏನೂ ತಗೋಬೇಕಾಗಿಲ್ಲ. ಅವರ ಮೆಚ್ಚುಗೆಯನ್ನ ಪಡ್ಕೊಳ್ಲಿಕ್ಕೆ ನಾನ್ ಬಂದಿಲ್ಲ ಅಲ್ವಾ? ಹಾಗಾಗಿ ನಮ್ಮತ್ರ ಸಾಕಷ್ಟು ಹಣ ಇರ್ಬೇಕು. ನಾನ್ ಸಾಕಷ್ಟು ದುಡಿಬೇಕು ಅಂತ ಹೇಳಿದ್ರೆ, ಇದೆಲ್ಲದನ್ನು ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಮೇನ್ ಆಗಿ ನಾವು ದುಡ್ಡಿಗೆ ತುಂಬಾ ಅಂದ್ರೆ ತುಂಬಾ ಬೆಲೆ ಕೊಡ್ಬೇಕು. ನಾನಿವಾಗ ಶಾಪ್ ಓಪನ್ ಮಾಡಿದ್ರೆ ನನಗೆ ಬೆಳಗ್ಗಿಂದ ವ್ಯಾಪಾರ ಆಗಿಲ್ಲ. ₹1 ಬಂದ್ ನಾನು ಅದು ನಿಜವಾಗ್ಲೂ ಕಣ್ಣಿಗೆ ಹೊತ್ಕೊಂತೀನಿ. ಇವತ್ತಿಂದು ಆಯ್ತಪ್ಪ ದುಡಿಮೆ ಸ್ಟಾರ್ಟ್ ಆಯ್ತು ನಂದು ಅಂತೇಳಿ. ಅದು ಎಷ್ಟೇ ವಾಟೆವರ್ ಎಷ್ಟೇ ಆಗಿರ್ಲಿ, ನಾನ್ ಬಂದು ಕುತ್ಕೊಂಡು ಕ್ಲೀನ್ ಮಾಡಿರೋದಕ್ಕೆ ಪರಿಶ್ರಮ ಮೊದಲನೇದು ₹1 ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಮನಸ್ಪೂರ್ವಕವಾಗಿ ನಾವು ಅದನ್ನ ಒಪ್ಕೋಬೇಕು. ನಾವು ದುಡ್ಡಿಗೆ ಎಷ್ಟು ಗೌರವವನ್ನ ಕೊಡ್ತೀವಲ್ವಾ, ದುಡ್ಡು ನಮಗೆ ಅಷ್ಟು ನಮ್ಮ ಹತ್ರ ಉಳಿಯುತ್ತೆ. ನಾವು ದುಡ್ಡಿಗೆ ತಿರಸ್ಕಾರ ಮಾಡಿದ್ರೆ ಅದು ನಮ್ಮನ್ನ ತಿರಸ್ಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ನಾನು ಒಡವೆ ತಗೊಂಡೆ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಸೀರೆ ತಗೊಂಡೆ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ನಾನು ಶೋಕಿ ಅದು ನನ್ನ ಲೈಫ್ ಅಲ್ಲ. ನನ್ನ ಲೈಫ್ ಏನು, ನಾನ್ ಯಾರು, ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋದಾಗ ನಮ್ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ನಾನು ಹೇಳ್ತೀನಿ. ಇದು ಯಾಕಂದ್ರೆ ನಾನು ಸುಮಾರಷ್ಟು ದಿನದಿಂದ ಒಂದಷ್ಟು ರೂಲ್ಸ್ ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಆ ಒಂದು ಅನುಭವದ ಮೇಲೆ ನಾನು ಇದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು. ಯಾಕಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ನೀವು ಮೀಶೋದಲ್ಲಿ ವರ್ಕ್ ಮಾಡ್ತೀರಾ, ವಿಡಿಯೋಸ್ ನ ಮಾಡ್ತೀರಾ, ನಿಮಗೆ ಅರ್ನಿಂಗ್ಸ್ ಆಗ್ತಾ ಇದೆ, ನಮಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ, ನಿಮ್ಗೆ ಇದರಿಂದ ಹೇಗ್ ಬರುತ್ತೆ ಏನಂತ. ನಾನು ಖಂಡಿತವಾಗ್ಲೂ ನನ್ನ ಹತ್ರ ಅಷ್ಟು ಸಮಯನೇ ಇಲ್ಲ. ಈ ಒಂದು ವಿಡಿಯೋ ಮಾಡ್ಲಿಕ್ಕೂ ನನ್ನ ಹತ್ರ ಸಮಯ ಇಲ್ಲ. ಬಟ್ ಆದ್ರೂ ನಾನು 10 ನಿಮಿಷ ಫ್ರೀ ಮಾಡ್ಕೊಂಡು ಏನೋ ಹೇಳ್ಬೇಕು, ಏನೋ ಮಾಡ್ಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನೀವು ನಿಮಗೆ ಅಂತ ಒಂದಷ್ಟು ಟೈಮನ್ನ ಕೊಟ್ಕೊಳ್ಳಿ. ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡ್ಕೊಳ್ಳಿ. ಅವಾಗ ಎಲ್ಲ ದಾರಿನೂ ನಿಮ್ಗೆ ಕಾಣುತ್ತೆ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.